ಇನ್ನು JDS ಅನ್ನು ಖಾಲಿ ಮಾಡ್ತೇವೆ ಹೊಡೆದಾಕ್ತೀವಿ ಅಂತ ಹೇಳುವ ಯೋಗೇಶ್ವರ ಹೇಳಿಕೆ, ಕಾಂಗ್ರೆಸ್ ಶಾಸಕ ಯೋಗೇಶ್ವರ ಹೇಳಿಕೆಗೆ HD ರೇವಣ್ಣ ಕಿಡಿಯಾಗಿದ್ದಾರೆ. JDS ಸಾಕಷ್ಟು ಸೋಲು ಗೆಲುವನ್ನು ನೋಡಿದೆ, 2 ಸ್ಥಾನದ ಸರ್ಕಾರ ಮಾಡೋವರೆಗೂ ನೋಡಿದ್ದೇವೆ. ಯೋಗೇಶ್ವರ್ ಗೆದ್ದಿದ್ದಾರೆ, ಅವರ ಕೆಲಸ ಮಾಡಲಿ ಅಂತ ರೇವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಇದೇ ವೇಳೆ ಮಾಜಿ ಸಚಿವ ರೇವಣ್ಣ ಅವರ ಪ್ರತಿಕ್ರಿಯೆ ಹೇಗಿತ್ತು ಕೇಳಿ. ರಾಜ್ಯದ 3 ಉಪಚುನಾವಣೆ ಫಲಿತಾಂಶ ಬಂದಿರತಕ್ಕಂಥದ್ದು. ತದನಂತರ ಸಾಕಷ್ಟು ರಾಜಕೀಯ ಚರ್ಚೆಗಳಾಗ್ತವೆ. ಒಂದಷ್ಟು JDS ಅಸ್ತಿತ್ವ ಕಳೆದುಕೊಳ್ಳುತ್ತೆ ಅನ್ನೋ ಅರ್ಥದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ಈ ವಿಚಾರ ಮಾತಾಡಲಿಕ್ಕೆ ಹಿರಿಯ ಮುಖಂಡರಾದ HD ರೇವಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಉಪಚುನಾವಣೆ ಫಲಿತಾಂಶ ನಂತರ ಚರ್ಚೆಗಳಾಗ್ತಿರೋದು ನೀವು ನೋಡ್ತಾ ಇದ್ದೀರಾ. JDS ಪಕ್ಷದ ಶಾಸಕರನ್ನು ಕರ್ಕೊಂಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಪಕ್ಷಕ್ಕೆ ಸಾಕಷ್ಟು ಕಷ್ಟ ಇದೆ ಮುಂದೆ ಭವಿಷ್ಯ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಇದು JDS ಪಕ್ಷ, ದೇವೇಗೌಡರು ಒಬ್ಬ ರಾಷ್ಟ್ರೀಯ ನಾಯಕರು, ಕುಮಾರಣ್ಣ ರಾಜ್ಯದ ನಾಯಕರು. ಈಗ ಉದಾಹರಣೆಗೆ ಹೇಳೋದಾದರೆ 1989 8 ವಿಧಾನಸಭಾ ಕ್ಷೇತ್ರದಲ್ಲಿ ಸೋತರು, ಇನ್ಕ್ಲೂಡಿಂಗ್ ದೇವೇಗೌಡರು ಸೇರಿ. ಪಾರ್ಲಿಮೆಂಟು ಸೋತು 8 ವಿಧಾನಸಭಾ ಕ್ಷೇತ್ರ ಗೆದ್ದು ಒಂದೇ ವರ್ಷದಲ್ಲಿ ಅವತ್ತು 2 ಜನ ಗೆದ್ದಿದ್ದು ನಮ್ಮ ಪಕ್ಷದಿಂದ. 94 ಜನ ಅವತ್ತು 94ನೇ ಇಸ್ವಿನಲ್ಲಿ 4 ವರ್ಷದಲ್ಲಿ ಪಕ್ಷ ಪಾರ್ಟಿ ಕಂಡಿಲ್ವ ಸರ್. ದೇವೇಗೌಡರು ಕಟ್ಟಿ 117 ಸೀಟ್ ಗೆದ್ದು ಮುಖ್ಯಮಂತ್ರಿಯಾಗಿ 17 ಜನ ಪಾರ್ಲಿಮೆಂಟ್ ಗೆಲ್ಲಿಸಿ ಪ್ರಧಾನಮಂತ್ರಿಯಾಗಿ ಎಲ್ಲ ಮಾಡಿ ತೋರಿಸವ್ರೆ. ಈ ಸೋಲಿಂದ ಯಾವುದೇ ರೀತಿ ಎದೆಗುಂದಿಲ್ಲ JDS. ನಾವು ಎದೆಗುಂದೋ ಕ್ವಶನ್ನು ಏನಿಲ್ಲ. ಅವತ್ತು ನಿಖಿಲ್ ನಿಲ್ಲಬೇಕು ಅನ್ನೋದೇನು ಇರಲಿಲ್ಲ. ಯಾರೋ ಕಾರ್ಯಕರ್ತರು ನಿಲ್ಲಿಸ್ಬಿಟ್ಟು ಬಲಿ ಮಾಡಿದ್ರು ಅನ್ನೋದು ಬದಲು ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಕುಮಾರಣ್ಣ ನಿಖಿಲನ್ನು ವಿಧಿ ಇಲ್ದಲ್ಲೇ ನಿಲ್ಲಿಸಿದ್ರು. ಅವರು ಇನ್ನೂ ಪ್ರಚಾರಕ್ಕೆ ಹೋಗಲಿಲ್ಲ. 85,000 ತಗೊಂಡವ್ರಪ್ಪ ಓಟು. ಎಲ್ಲ ಕಾಂಗ್ರೆಸ್ನ ಪೂರ್ತಿ ಅಲ್ಲೇ ಇದ್ದು ಮಾಡಿ ಏನಾಯಿತು ಸರ್. ಯೋಗೇಶ್ವರ್ ದೇವೇಗೌಡರು ರಾಜಕೀಯ ನಿವೃತ್ತಿ ತಗೋಬೇಕು ಅಂತ ಹೇಳಿದ್ದಾರೆ, ಅದು ಸರಿನಾ ಅಂತ ನಿಮ್ಮ ಅರ್ಥದಲ್ಲಿ? ಅದನ್ನು ರಾಜಕೀಯ ನಿವೃತ್ತಿ ತಗೊಳ್ಳೋದು ಬಿಡೋದು ದೇವೇಗೌಡರು ಸೇರಿದ್ದು. ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಅವ್ರ ಪಕ್ಷ ಉಳಿಸ್ಕೊಳ್ಳಿ, ನಾವೇನು ನಮಗೆ ಯಾಕೆ ತಲೆ ಕೆಡಿಸಬೇಕು. ಅವರು ಕಾಂಗ್ರೆಸ್ ಇವತ್ತು ಏನಾಗ್ತಾಯಿದೆ ಇಡೀ ರಾಷ್ಟ್ರದಲ್ಲಿ ಅದನ್ನು ಗಟ್ಟಿ ಮಾಡ್ಕೊಳ್ಳಿ ಅಂತ ಅವರಿಗೆ ಸಲಹೆ ಕೊಡ್ತಾರೆ. ಮನೆಯಾದಾಗ ಅಹಿಂದ ಸಮಾವೇಶ ಏನೋ ಮಾಡ್ತಾ ಇದ್ದಾರಂತೆ ಹಾಸನದಲ್ಲಿ. ಅದ್ರ ಬಗ್ಗೆ ನಮ್ಮದೇನಿಲ್ಲ, ಮಾಡಲಿ, ಜಿಲ್ಲೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಲಿ, ನಮ್ಮ ಜಿಲ್ಲೆಯ ಬಂದು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ. ಇದಿಷ್ಟು ರೇವಣ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸಂಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು JDS ಅನ್ನು ಖಾಲಿ ಮಾಡ್ತೇವೆ ಹೊಡೆದಾಕ್ತೀವಿ ಅಂತ ಹೇಳುವ ಯೋಗೇಶ್ವರ ಹೇಳಿಕೆ, ಕಾಂಗ್ರೆಸ್ ಶಾಸಕ ಯೋಗೇಶ್ವರ ಹೇಳಿಕೆಗೆ HD ರೇವಣ್ಣ ಕಿಡಿಯಾಗಿದ್ದಾರೆ. JDS ಸಾಕಷ್ಟು ಸೋಲು ಗೆಲುವನ್ನು ನೋಡಿದೆ, 2 ಸ್ಥಾನದ ಸರ್ಕಾರ ಮಾಡೋವರೆಗೂ ನೋಡಿದ್ದೇವೆ. ಯೋಗೇಶ್ವರ್ ಗೆದ್ದಿದ್ದಾರೆ, ಅವರ ಕೆಲಸ ಮಾಡಲಿ ಅಂತ ರೇವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಇದೇ ವೇಳೆ ಮಾಜಿ ಸಚಿವ ರೇವಣ್ಣ ಅವರ ಪ್ರತಿಕ್ರಿಯೆ ಹೇಗಿತ್ತು ಕೇಳಿ. ರಾಜ್ಯದ 3 ಉಪಚುನಾವಣೆ ಫಲಿತಾಂಶ ಬಂದಿರತಕ್ಕಂಥದ್ದು. ತದನಂತರ ಸಾಕಷ್ಟು ರಾಜಕೀಯ ಚರ್ಚೆಗಳಾಗ್ತವೆ. ಒಂದಷ್ಟು JDS ಅಸ್ತಿತ್ವ ಕಳೆದುಕೊಳ್ಳುತ್ತೆ ಅನ್ನೋ ಅರ್ಥದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ಈ ವಿಚಾರ ಮಾತಾಡಲಿಕ್ಕೆ ಹಿರಿಯ ಮುಖಂಡರಾದ HD ರೇವಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಉಪಚುನಾವಣೆ ಫಲಿತಾಂಶ ನಂತರ ಚರ್ಚೆಗಳಾಗ್ತಿರೋದು ನೀವು ನೋಡ್ತಾ ಇದ್ದೀರಾ. JDS ಪಕ್ಷದ ಶಾಸಕರನ್ನು ಕರ್ಕೊಂಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಪಕ್ಷಕ್ಕೆ ಸಾಕಷ್ಟು ಕಷ್ಟ ಇದೆ ಮುಂದೆ ಭವಿಷ್ಯ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಇದು JDS ಪಕ್ಷ, ದೇವೇಗೌಡರು ಒಬ್ಬ ರಾಷ್ಟ್ರೀಯ ನಾಯಕರು, ಕುಮಾರಣ್ಣ ರಾಜ್ಯದ ನಾಯಕರು. ಈಗ ಉದಾಹರಣೆಗೆ ಹೇಳೋದಾದರೆ 1989 8 ವಿಧಾನಸಭಾ ಕ್ಷೇತ್ರದಲ್ಲಿ ಸೋತರು, ಇನ್ಕ್ಲೂಡಿಂಗ್ ದೇವೇಗೌಡರು ಸೇರಿ. ಪಾರ್ಲಿಮೆಂಟು ಸೋತು 8 ವಿಧಾನಸಭಾ ಕ್ಷೇತ್ರ ಗೆದ್ದು ಒಂದೇ ವರ್ಷದಲ್ಲಿ ಅವತ್ತು 2 ಜನ ಗೆದ್ದಿದ್ದು ನಮ್ಮ ಪಕ್ಷದಿಂದ. 94 ಜನ ಅವತ್ತು 94ನೇ ಇಸ್ವಿನಲ್ಲಿ 4 ವರ್ಷದಲ್ಲಿ ಪಕ್ಷ ಪಾರ್ಟಿ ಕಂಡಿಲ್ವ ಸರ್. ದೇವೇಗೌಡರು ಕಟ್ಟಿ 117 ಸೀಟ್ ಗೆದ್ದು ಮುಖ್ಯಮಂತ್ರಿಯಾಗಿ 17 ಜನ ಪಾರ್ಲಿಮೆಂಟ್ ಗೆಲ್ಲಿಸಿ ಪ್ರಧಾನಮಂತ್ರಿಯಾಗಿ ಎಲ್ಲ ಮಾಡಿ ತೋರಿಸವ್ರೆ. ಈ ಸೋಲಿಂದ ಯಾವುದೇ ರೀತಿ ಎದೆಗುಂದಿಲ್ಲ JDS. ನಾವು ಎದೆಗುಂದೋ ಕ್ವಶನ್ನು ಏನಿಲ್ಲ. ಅವತ್ತು ನಿಖಿಲ್ ನಿಲ್ಲಬೇಕು ಅನ್ನೋದೇನು ಇರಲಿಲ್ಲ. ಯಾರೋ ಕಾರ್ಯಕರ್ತರು ನಿಲ್ಲಿಸ್ಬಿಟ್ಟು ಬಲಿ ಮಾಡಿದ್ರು ಅನ್ನೋದು ಬದಲು ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಕುಮಾರಣ್ಣ ನಿಖಿಲನ್ನು ವಿಧಿ ಇಲ್ದಲ್ಲೇ ನಿಲ್ಲಿಸಿದ್ರು. ಅವರು ಇನ್ನೂ ಪ್ರಚಾರಕ್ಕೆ ಹೋಗಲಿಲ್ಲ. 85,000 ತಗೊಂಡವ್ರಪ್ಪ ಓಟು. ಎಲ್ಲ ಕಾಂಗ್ರೆಸ್ನ ಪೂರ್ತಿ ಅಲ್ಲೇ ಇದ್ದು ಮಾಡಿ ಏನಾಯಿತು ಸರ್. ಯೋಗೇಶ್ವರ್ ದೇವೇಗೌಡರು ರಾಜಕೀಯ ನಿವೃತ್ತಿ ತಗೋಬೇಕು ಅಂತ ಹೇಳಿದ್ದಾರೆ, ಅದು ಸರಿನಾ ಅಂತ ನಿಮ್ಮ ಅರ್ಥದಲ್ಲಿ? ಅದನ್ನು ರಾಜಕೀಯ ನಿವೃತ್ತಿ ತಗೊಳ್ಳೋದು ಬಿಡೋದು ದೇವೇಗೌಡರು ಸೇರಿದ್ದು.
ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಅವ್ರ ಪಕ್ಷ ಉಳಿಸ್ಕೊಳ್ಳಿ, ನಾವೇನು ನಮ್ಮದಕ್ಕೆ ಯಾಕೆ ತಲೆ ಕೆಡಿಸಬೇಕು. ಅವರು ಕಾಂಗ್ರೆಸ್ ಇವತ್ತು ಏನಾಗ್ತಾಯಿದೆ ಇಡೀ ರಾಷ್ಟ್ರದಲ್ಲಿ ಅದನ್ನು ಗಟ್ಟಿ ಮಾಡ್ಕೊಳ್ಳಿ ಅಂತ ಅವರಿಗೆ ಸಲಹೆ ಕೊಡ್ತೀವಿ. ಕೊನೆಯದಾಗ ಅಹಿಂದ ಸಮಾವೇಶ ಏನೋ ಮಾಡ್ತಾ ಇದ್ದಾರಂತೆ ಹಾಸನದಲ್ಲಿ. ಅದ್ರ ಬಗ್ಗೆ ನಮ್ಮದೇನಿಲ್ಲ, ಮಾಡಲಿ, ಜಿಲ್ಲೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಲಿ, ನಮ್ಮ ಜಿಲ್ಲೆಯ ಬಂದು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ. ಇದಿಷ್ಟು ರೇವಣ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸಂಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು JDS-ಅನ್ನು ಖಾಲಿ ಮಾಡ್ತೇವೆ, ಒಡೆದಾಕ್ತೀವಿ ಅಂತ ಹೇಳುವ ಯೋಗೇಶ್ವರ್ ಹೇಳಿಕೆ, ಕಾಂಗ್ರೆಸ್ ಶಾಸಕ ಯೋಗೇಶ್ವರ್ ಹೇಳಿಕೆಗೆ HD ರೇವಣ್ಣ ಕಿಡಿಯಾಗಿದ್ದಾರೆ. JDS ಸಾಕಷ್ಟು ಸೋಲು ಗೆಲುವನ್ನು ನೋಡಿದೆ, 2 ಸ್ಥಾನದ ಸರ್ಕಾರ ಮಾಡೋವರೆಗೂ ನೋಡಿದ್ದೇವೆ. ಯೋಗೇಶ್ವರ್ ಗೆದ್ದಿದ್ದಾರೆ, ಅವರ ಕೆಲಸ ಮಾಡಲಿ ಅಂತ ರೇವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಇದೇ ವೇಳೆ ಮಾಜಿ ಸಚಿವ ರೇವಣ್ಣ ಅವರ ಪ್ರತಿಕ್ರಿಯೆ ಹೇಗಿತ್ತು ಕೇಳಿ. ರಾಜ್ಯದ 3 ಉಪಚುನಾವಣೆ ಫಲಿತಾಂಶ ಬಂದಿರತಕ್ಕಂಥ ತದನಂತರ ಸಾಕಷ್ಟು ರಾಜಕೀಯ ಚರ್ಚೆಗಳಾಗ್ತವೆ. ಒಂದಷ್ಟು JDS ಅಸ್ತಿತ್ವ ಕಳೆದುಕೊಳ್ಳುತ್ತೆ ಅನ್ನೋ ಅರ್ಥದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ಈ ವಿಚಾರ ಮಾತಾಡಲಿಕ್ಕೆ ಹಿರಿಯ ಮುಖಂಡರಾದ HD ರೇವಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಉಪಚುನಾವಣೆ ಫಲಿತಾಂಶ ನಂತರ ಚರ್ಚೆಗಳಾಗ್ತಾರೆ, ನೀವು ನೋಡ್ತಾ ಇದ್ದೀರಾ. JDS ಪಕ್ಷದ ಶಾಸಕರನ್ನು ಕರ್ಕೊಂಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಪಕ್ಷಕ್ಕೆ ಸಾಕಷ್ಟು ಕಷ್ಟ ಇದೆ ಮುಂದೆ ಭವಿಷ್ಯ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಸರ್, ಇದು JDS ಪಕ್ಷ, ದೇವೇಗೌಡರು ರಾಷ್ಟ್ರೀಯ ನಾಯಕರು, ಕುಮಾರಣ್ಣ ರಾಜ್ಯದ ನಾಯಕರು. ಈಗ ಉದಾಹರಣೆಗೆ ಹೇಳೋದಾದರೆ 1989 8 ವಿಧಾನಸಭಾ ಕ್ಷೇತ್ರದಲ್ಲಿ ಸೋತರು, ಇನ್ಕ್ಲೂಡಿಂಗ್ ದೇವೇಗೌಡರು ಸೇರಿ. ಪಾರ್ಲಿಮೆಂಟು ಸೋತು 8 ವಿಧಾನಸಭಾ ಕ್ಷೇತ್ರ ಗೆದ್ದು ಒಂದೇ ವರ್ಷದಲ್ಲಿ ಅವತ್ತು 2 ಜನ ಗೆದ್ದಿದ್ದು ನಮ್ಮ ಪಕ್ಷದಿಂದ. 94 ಜನ ಅವತ್ತು 94ನೇ ಇಸ್ವಿನಲ್ಲಿ 4 ವರ್ಷದಲ್ಲಿ ಪಕ್ಷ ಪಾರ್ಟಿ ಕಂಡಿಲ್ವ ಸರ್. ದೇವೇಗೌಡರು ಕಟ್ಟಿ 117 ಸೀಟ್ ಗೆದ್ದು ಮುಖ್ಯಮಂತ್ರಿಯಾಗಿ 17 ಜನ ಪಾರ್ಲಿಮೆಂಟ್ ಗೆಲ್ಲಿಸಿ ಪ್ರಧಾನಮಂತ್ರಿಯಾಗಿ ಎಲ್ಲ ಮಾಡಿ ತೋರಿಸವ್ರೆ. ಈ ಸೋಲಿಂದ ಯಾವುದೇ ರೀತಿ ಎದೆಗುಂದಿಲ್ಲ JDS. ನಾವು ಎದೆಗುಂದೋ ಕ್ವಶನ್ನು ಏನಿಲ್ಲ. ಅವತ್ತು ನಿಖಿಲ್ ನಿಲ್ಲಬೇಕು ಅನ್ನೋದೇನು ಇರಲಿಲ್ಲ. ಯಾರೋ ಕಾರ್ಯಕರ್ತರು ನಿಲ್ಲಿಸ್ಬಿಟ್ಟು ಬಲಿ ಮಾಡಿದ್ರು ಅನ್ನೋದು ಬದಲು ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಕುಮಾರಣ್ಣ ನಿಖಿಲನ್ನು ವಿಧಿ ಇಲ್ದಲ್ಲೇ ನಿಲ್ಲಿಸಿದ್ರು. ಅವರು ಇನ್ನೂ ಪ್ರಚಾರಕ್ಕೆ ಹೋಗಲಿಲ್ಲ. 85,000 ತಗೊಂಡವ್ರಪ್ಪ ಓಟು. ಎಲ್ಲ ಕಾಂಗ್ರೆಸ್ನ ಪೂರ್ತಿ ಅಲ್ಲೇ ಇದ್ದು ಮಾಡಿ ಏನಾಯಿತು ಸರ್. ಯೋಗೇಶ್ವರ್ ದೇವೇಗೌಡರು ರಾಜಕೀಯ ನಿವೃತ್ತಿ ತಗೋಬೇಕು ಅಂತ ಹೇಳಿದ್ದಾರೆ, ಅದು ಸರಿನಾ ಅಂತ ನಿಮ್ಮ ಅರ್ಥದಲ್ಲಿ? ಅದನ್ನು ರಾಜಕೀಯ ನಿವೃತ್ತಿ ತಗೊಳ್ಳೋದು ಬಿಡೋದು ದೇವೇಗೌಡರು ಸೇರಿದ್ದು. ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಅವ್ರ ಪಕ್ಷ ಉಳಿಸ್ಕೊಳ್ಳಿ, ನಾವೇನು ನಮ್ಮದಕ್ಕೆ ಯಾಕೆ ತಲೆ ಕೆಡಿಸಬೇಕು. ಅವರು ಕಾಂಗ್ರೆಸ್ ಇವತ್ತು ಏನಾಗ್ತಾಯಿದೆ ಇಡೀ ರಾಷ್ಟ್ರದಲ್ಲಿ ಅದನ್ನು ಗಟ್ಟಿ ಮಾಡ್ಕೊಳ್ಳಿ ಅಂತ ಅವರಿಗೆ ಸಲಹೆ ಕೊಡ್ತೀವಿ. ಕೊನೆಯದಾಗ ಅಹಿಂದ ಸಮಾವೇಶ ಏನೋ ಮಾಡ್ತಾ ಇದ್ದಾರಂತೆ ಹಾಸನದಲ್ಲಿ. ಅದ್ರ ಬಗ್ಗೆ ನಮ್ಮದೇನಿಲ್ಲ, ಮಾಡಲಿ, ಜಿಲ್ಲೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಲಿ, ನಮ್ಮ ಜಿಲ್ಲೆಯ ಬಂದು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ. ಇದಿಷ್ಟು ರೇವಣ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸಂಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು JDS-ಅನ್ನು ಖಾಲಿ ಮಾಡ್ತೇವೆ, ಒಡೆದಾಕ್ತೀವಿ ಅಂತ ಹೇಳುವ ಯೋಗೇಶ್ವರ್ ಹೇಳಿಕೆ, ಕಾಂಗ್ರೆಸ್ ಶಾಸಕ ಯೋಗೇಶ್ವರ್ ಹೇಳಿಕೆಗೆ HD ರೇವಣ್ಣ ಕಿಡಿಯಾಗಿದ್ದಾರೆ. JDS ಸಾಕಷ್ಟು ಸೋಲು ಗೆಲುವನ್ನು ನೋಡಿದೆ, 2 ಸ್ಥಾನದ ಸರ್ಕಾರ ಮಾಡೋವರೆಗೂ ನೋಡಿದ್ದೇವೆ. ಯೋಗೇಶ್ವರ್ ಗೆದ್ದಿದ್ದಾರೆ, ಅವರ ಕೆಲಸ ಮಾಡಲಿ ಅಂತ ರೇವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಇದೇ ವೇಳೆ ಮಾಜಿ ಸಚಿವ ರೇವಣ್ಣ ಅವರ ಪ್ರತಿಕ್ರಿಯೆ ಹೇಗಿತ್ತು ಕೇಳಿ. ರಾಜ್ಯದ 3 ಉಪಚುನಾವಣೆ ಫಲಿತಾಂಶ ಬಂದಿರತಕ್ಕಂಥ ತದನಂತರ ಸಾಕಷ್ಟು ರಾಜಕೀಯ ಚರ್ಚೆಗಳಾಗ್ತವೆ. ಒಂದಷ್ಟು JDS ಅಸ್ತಿತ್ವ ಕಳೆದುಕೊಳ್ಳುತ್ತೆ ಅನ್ನೋ ಅರ್ಥದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ಈ ವಿಚಾರ ಮಾತಾಡಲಿಕ್ಕೆ ಹಿರಿಯ ಮುಖಂಡರಾದ HD ರೇವಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಉಪಚುನಾವಣೆ ಫಲಿತಾಂಶ ನಂತರ ಚರ್ಚೆಗಳಾಗ್ತಾರೆ, ನೀವು ನೋಡ್ತಾ ಇದ್ದೀರಾ. JDS ಪಕ್ಷದ ಶಾಸಕರನ್ನು ಕರ್ಕೊಂಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಪಕ್ಷಕ್ಕೆ ಸಾಕಷ್ಟು ಕಷ್ಟ ಇದೆ ಮುಂದೆ ಭವಿಷ್ಯ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಸರ್, ಇದು JDS ಪಕ್ಷ, ದೇವೇಗೌಡರು ರಾಷ್ಟ್ರೀಯ ನಾಯಕರು, ಕುಮಾರಣ್ಣ ರಾಜ್ಯದ ನಾಯಕರು. ಈಗ ಉದಾಹರಣೆಗೆ ಹೇಳೋದಾದರೆ 1989 8 ವಿಧಾನಸಭಾ ಕ್ಷೇತ್ರದಲ್ಲಿ ಸೋತರು, ಇನ್ಕ್ಲೂಡಿಂಗ್ ದೇವೇಗೌಡರು ಸೇರಿ. ಪಾರ್ಲಿಮೆಂಟು ಸೋತು 8 ವಿಧಾನಸಭಾ ಕ್ಷೇತ್ರ ಗೆದ್ದು ಒಂದೇ ವರ್ಷದಲ್ಲಿ ಅವತ್ತು 2 ಜನ ಗೆದ್ದಿದ್ದು ನಮ್ಮ ಪಕ್ಷದಿಂದ. 94 ಜನ ಅವತ್ತು 94ನೇ ಇಸ್ವಿನಲ್ಲಿ 4 ವರ್ಷದಲ್ಲಿ ಪಕ್ಷ ಪಾರ್ಟಿ ಕಂಡಿಲ್ವ ಸರ್. ದೇವೇಗೌಡರು ಕಟ್ಟಿ 117 ಸೀಟ್ ಗೆದ್ದು ಮುಖ್ಯಮಂತ್ರಿಯಾಗಿ 17 ಜನ ಪಾರ್ಲಿಮೆಂಟ್ ಗೆಲ್ಲಿಸಿ ಪ್ರಧಾನಮಂತ್ರಿಯಾಗಿ ಎಲ್ಲ ಮಾಡಿ ತೋರಿಸವ್ರೆ. ಈ ಸೋಲಿಂದ ಯಾವುದೇ ರೀತಿ ಎದೆಗುಂದಿಲ್ಲ JDS. ನಾವು ಎದೆಗುಂದೋ ಕ್ವಶನ್ನು ಏನಿಲ್ಲ.
ಅವತ್ತು ನಿಖಿಲ್ ನಿಲ್ಲಬೇಕು ಅನ್ನೋದೇನು ಇರಲಿಲ್ಲ. ಯಾರೋ ಕಾರ್ಯಕರ್ತರು ನಿಲ್ಲಿಸ್ಬಿಟ್ಟು ಬಲಿ ಮಾಡಿದ್ರು ಅನ್ನೋದು ಬದಲು ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಕುಮಾರಣ್ಣ ನಿಖಿಲನ್ನು ವಿಧಿ ಇಲ್ದಲ್ಲೇ ನಿಲ್ಲಿಸಿದ್ರು. ಅವರು ಇನ್ನೂ ಪ್ರಚಾರಕ್ಕೆ ಹೋಗಲಿಲ್ಲ. 85,000 ತಗೊಂಡವ್ರಪ್ಪ ಓಟು. ಎಲ್ಲ ಕಾಂಗ್ರೆಸ್ನ ಪೂರ್ತಿ ಅಲ್ಲೇ ಇದ್ದು ಮಾಡಿ ಏನಾಯಿತು. ಸರ್, ಯೋಗೇಶ್ವರ್ ದೇವೇಗೌಡರು ರಾಜಕೀಯ ನಿವೃತ್ತಿ ತಗೋಬೇಕು ಅಂತ ಹೇಳಿದ್ದಾರೆ, ಅದು ಸರಿನಾ ಅಂತ ನಿಮ್ಮ ಅರ್ಥದಲ್ಲಿ? ಅದನ್ನು ರಾಜಕೀಯ ನಿವೃತ್ತಿ ತಗೊಳ್ಳೋದು ಬಿಡೋದು ದೇವೇಗೌಡರು ಸೇರಿದ್ದು. ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಅವ್ರ ಪಕ್ಷ ಉಳಿಸ್ಕೊಳ್ಳಿ, ನಮಗೆ ಕ್ಯಾಕ್ ತಲೆ ಕೆಡಿಸಬೇಕು. ಅವರು ಕಾಂಗ್ರೆಸ್ ಇವತ್ತು ಏನಾಗ್ತಾಯಿದೆ ಇಡೀ ರಾಷ್ಟ್ರದಲ್ಲಿ ಅದನ್ನು ಗಟ್ಟಿ ಮಾಡ್ಕೊಳ್ಳಿ ಅಂತ ಅವರಿಗೆ ಸಲಹೆ ಕೊಡಿ. ಕೊನೆಯದಾಗ ಅಹಿಂದ ಸಮಾವೇಶ ಏನೋ ಮಾಡ್ತಾ ಇದ್ದಾರಂತೆ ಹಾಸನದಲ್ಲಿ. ಅದ್ರ ಬಗ್ಗೆ ನಮ್ಮದೇನಿಲ್ಲ, ಮಾಡಲಿ, ಜಿಲ್ಲೆಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಲಿ, ನಮ್ಮ ಜಿಲ್ಲೆಯ ಬಂದು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ. ಇದಿಷ್ಟು ರೇವಣ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸಂಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.